Hi, hello everyone. This is Sumana, spontaneous live, and today's live will be in my mother tongue Kannada, and I will be talking more information in Kannada to my own language audience. So whoever watching from now, like after finishing this sentence, I will be talking in more Kannada. So please bear with me. ನಮಸ್ಕಾರ, ನಾನು ಸುಮನ, ಕುಂದಾಪುರ ಸಾಲಿಗ್ರಾಮದ ಹುಡುಗಿ. ನಾನೀಗ ಬಿಹೇವಿಯರಲ್ ಆಸ್ಟ್ರಾಲಜಿ ಅದನ್ನು ಸೈಕಾಲಜಿ ಆಸ್ಟ್ರಾಲಜಿ ಅಂತಲೂ ಕರೀತಾರೆ. ಅಂದರೆ ಮೇಯ್ನಾಗಿ ನಾವು ಪರ್ಸನ್ ಬೇಸ್, ಸೈಕಾಲಜಿ ಬೇಸ್ ಹೇಳ್ತೀವಿ ಈ ಆಸ್ಟ್ರಾಲಜಿಯಲ್ಲಿ. ನಿಮ್ಮ ಕೋರ್ ಪರ್ಸ್ನಾಲಿಟಿ ಏನು, ನಿಮ್ಮ ಸೋಲ್ ಪರ್ಪಸ್ ಏನು, ಕಾರ್ಮಿಕ್ ಟಾಸ್ಕ್ ಏನು, ಯಾವುದೇ ಸರ್ಟನ್ ಏರಿಯಾ ಅಂದರೆ ಕರಿಯರ್, ರಿಲೇಷನ್ಶಿಪ್, ಮನಿ, ಯಾವುದೇ ಏರಿಯಾದಲ್ಲಿ ನಿಮಗೆ ಪ್ರಾಬ್ಲಮ್ ಇದ್ದರೆ ಅದ್ರ ಬಗ್ಗೆ ಡೀಟೇಲಾಗಿ ಚಾರ್ಟ್ ರೀಡಿಂಗ್ ಮಾಡ್ತೀನಿ. ಹಾಗೆ ನಾನು ಪಾಸ್ಟ್ ಲೈಫ್ ರಿಗ್ರೆಷನ್ ಹೀಲರ್ ಕೂಡ. ಇದರಿಂದ ಏನಾಗುತ್ತೆ ಅಂದರೆ, ನೀವು ಯಾವುದೇ ರೀತಿಯಾಗಿ ಪಾಸ್ಟ್ ಲೈಫ್ ಅಂದರೆ ಹಳೆ ಜನ್ಮ ಅಂತ, ಹಿಂದಿನ ಜನ್ಮ ಅಂತ ಏನು ಹೇಳ್ತೀವಿ, ಅದರಿಂದ ಯಾವುದೇ ನೋವನ್ನು, ದುಃಖನ ಕ್ಯಾರಿ ಮಾಡ್ತಿದ್ರೆ ಅದಕ್ಕೆ ಪರಿಹಾರನ ಹೇಳ್ತೀನಿ ನಾನು. ಸೊ ಇದು ನನ್ನ ಬೇಸಿಕ್ ಕನ್ಸಲ್ಟೇಷನ್ ನಾನು ಕೊಡ್ತಿರೋದು. ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ನನ್ನ ಡಿ ಎಮ್ ಮಾಡಿ ಕನ್ಸಲ್ಟೇಷನ್ಗೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೋನಿಕಾ, ಥ್ಯಾಂಕ್ ಯು ಜಿಗ್ನಾ. ದಿಸ್ ಲೈವ್ ಈಸ್ ಫಾರ್ ಕನ್ನಡ, not in English. I'm keeping the Thursday for Kannada people. So thank you so much, Monica. Yeah, ನಿಮಗೆ ಯಾವುದೇ ರೀತಿಯಾದ ಪ್ರಶ್ನೆ ಇರಲಿ, ಸಂದೇಹ ಇರಲಿ, ಅದನ್ನು ನೀವು ಕೇಳಬೇಕು ಅಂತಿದ್ರೆ, ಅಂದರೆ ಜನ ನಿಮ್ಮನ್ನು ನೋಡೋ ರೀತಿಗೂ ನಿಮ್ಮನ್ನು ನೋಡೋ ರೀತಿಗೂ ತುಂಬ ವ್ಯತ್ಯಾಸ ಇರುತ್ತೆ. ಜಾತಕ ಅದರ ಚಾರ್ಟ್, ಹೊರಸ್ಕೋಪ್, ಅದರಲ್ಲಿ ಯೂಶ್ವಲಿ ನಿಮ್ಮ ಪರ್ಸ್ನಾಲಿಟಿನೇ ಡಿಫರೆಂಟ್ ಇರುತ್ತೆ. ನಾವು 4 ಜನ ನೋಡೋದಕ್ಕಿಂತ ಜಾಸ್ತಿ ನಾವು ಒಂದು ರೀತಿ ನಮ್ಮನ್ನು ಚಿಕ್ಕ ವಯಸ್ಸಿಂದ ಬೆಳವಣಿಗೆ ಮಾಡ್ಕೊಂಬಂದಿರ್ತೀವಿ. ಕೆಲವರಿಗೆ ತುಂಬ ಕಷ್ಟ ನೋಡಿರ್ತಾರೆ, ಮೆಂಟಲ್ ಬ್ಲಾಕ್ಸ್ ಇರುತ್ತೆ, ಯಾಕೆ ನಾನು ಹೀಗೆ, ಕೆಲವು ಕನಸುಗಳಿದ್ರೂ ಅದನ್ನು ಪೂರ್ತಿ ಮಾಡ್ಕೊಳ್ಳೋದಕ್ಕೆ ಅಥವಾ ಅದ್ರ ಕಡೆ ಹೋಗೋದು ಪ್ರೋತ್ಸಾಹಗಳಿರಲ್ಲ. ಆದರೆ ನೀವು ಬೆಳೀತಾ ದೊಡ್ಡವರಾಗ್ತಾ ಮೆಚ್ಯೂರಿಟಿ ಲೆವೆಲ್ ಬಂದಾಗ ನಿಮ್ಮನ್ನು ನೀವು ಬೇರೆ ರೀತಿ ತೋರಿಸ್ಬೇಕಾಗ, ಅಥವಾ ನಿಮ್ಮಲ್ಲಿ ಒಂದು ಆದರ್ಶ ಎಲ್ಲ ಉಕ್ಕಿ ಬರುತ್ತೆ ಅಂದರೆ ನಿಮಗೆ ಅಷ್ಟೊಂದು ಇಲ್ಲ, ಇದನ್ನು ಮಾಡಲೇಬೇಕು, ಇದು ನನ್ನ ಜೀವನದ ಸೋಲ್ ಪರ್ಪಸ್, ಇದು ಮಾಡಿದ್ರೇ ನನಗೆ ಆತ್ಮತೃಪ್ತಿ ಆಗುತ್ತೆ ಅಂತ ಇರುತ್ತಲ್ಲ, ಆ ಥರ ಇರುತ್ತೆ. ಅದನ್ನು ನಾವು ಚಾರ್ಟಲ್ಲಿ ರೀಡಿಂಗಲ್ಲಿ ಹೇಳ್ತೀವಿ. ನನ್ನ ಉದಾಹರಣೆನೇ ನಾನು ಕೊಡ್ತೀನಿ. ನನಗೆ ಚಾರ್ಟ್ ರೀಡಿಂಗ್ ನಾನು 2021 ನಾನು ಮಾಡಿಕೊಂಡಿದ್ದು. ನನಗೇ ಅಷ್ಟು ದಿನದವರೆಗೂ ನಾನು ನೋಡ್ತಿರೋ ರೀತಿಗೂ, ಒಂದು ಸತಿ ನನಗೆ ಚಾರ್ಟ್ ರೀಡಿಂಗ್ ಆದಮೇಲೆ ನನ್ನನ್ನು ನೋಡ್ತಿರೋ ರೀತಿಗೂ ತುಂಬ ವ್ಯತ್ಯಾಸ ಇದೆ. ಯಾಕಂದರೆ ನನಗಲ್ಲಿ ನಾನು ಬೇರೆ ರೀತಿಯೇ ಅಂತಲೇ ಗೊತ್ತಾಯಿತು. ಹಾಯ್ ಕಮಲಿ. ನನ್ನ ವ್ಯಕ್ತಿತ್ವ ಏನು ವಿಕಸನ ಏನಾಗಬೇಕು, ಅದಕ್ಕೂ ನಾನು ಇದ್ದಿದ್ದಕ್ಕೂ ತುಂಬ ಅಜಗಜಾಂತರ ವ್ಯತ್ಯಾಸ ಅಂತಾರಲ್ಲ, ಆ ಥರ ಇತ್ತು. ಹಾಗಾಗಿ ಅದಾದಮೇಲೆ ನಾನು ಅದ್ರ ಪ್ರಕಾರ ನಡ್ಕೊಳ್ಳೋಕೆ ಶುರು ಮಾಡಿದ್ಮೇಲೆ ಸೋಲ್ ಪರ್ಪಸ್ ಅದೇನಂತ ಹೇಳ್ತೀವಿ ಅದನ್ನು ಕಂಡುಕೊಂಡಿದ್ದೀನಿ. ಅದ್ರ ಕಡೆನೇ ನಾನು ಜೀವನನ ಮುಂದುವರಿಸ್ತಿದ್ದೀನಿ. ಇದೇ ರೀತಿ ನಿಮಗೆ ಯಾವುದೇ ರೀತಿ ಕೆಲವೊಂದು ಕನ್ಫ್ಯೂಷನ್ಸು, ಇಲ್ಲ ನನಗೆ ಯಾಕೆ ಹೀಗಾಗತ್ತೆ, ಯಾಕೆ ಏನು ಅಂತ ನಿಮ್ಗೆ ಏನಾದ್ರು
ತುಂಬ ಪ್ರಶ್ನೆಗಳು ಕಾಡ್ತಾ ಇದ್ದರೆ ನೀವು ನನ್ನ ಜೊತೆ ಕನ್ಸಲ್ಟೇಷನ್ ಮಾಡಿ ಯಾಕೆ ಹೀಗಾಗ್ತಿದೆ ನಿಮ್ಮ ಜೀವನದಲ್ಲಿ ಅಂತ ನೀವು ತಿಳ್ಕೊಬಹುದು. ಹೋಪ್ ನಿಮಗೆ ಬೇಕಾಗಿರೋ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ ಅಂದ್ಕೊತೀನಿ. ನಿಮಗೆ ಇನ್ನೂ ಏನೇ ಬೇಕಂದ್ರೂ ಈ ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ನಾನು ಅದ್ರ ಬಗ್ಗೆ ಮತ್ತೆ ವಿಡಿಯೋ ಮಾಡ್ತೀನಿ. ಆದಷ್ಟು ಪ್ರತಿ ಗುರುವಾರ ನಾನು ನಿಮಗೆ ಕನ್ನಡದಲ್ಲಿ ಕಂಟೆಂಟ್ ಕೊಡ್ತೀನಿ. ಯಾವಾಗ ನನಗೆ ಕನ್ನಡ ಜನ ಜಾಸ್ತಿ ಆಗ್ತಾರೋ ಆವಾಗ ಅದನ್ನು ಇಂಗ್ಲೀಷ್ ಮತ್ತು ಕನ್ನಡ ಎರಡು ಮಿಕ್ಸ್ ಮಾಡಿ ಕೊಡೋಕ್ಕೆ ಶುರು ಮಾಡ್ತೀನಿ. ಒಂದು ನಿಮಗೆ ತುಂಬ ಇಷ್ಟ ಆಯಿತು ಅಂದ್ಕೊತೀನಿ. ಮತ್ತೆ ಸಿಗೋಣ. ಇಂತಿ ನಿಮ್ಮ ಆಸ್ಟ್ರಾಲಜರ್ ಸುಮನ.